ಈಗ ಗ್ರೇಟರ್ ಮೈಸೂರು ಮಾಡೋದ್ರಿಂದ ಏನು ಅಂದರೆ ಬಡಬಗರಿಗೆ 6 ಅಡಿ 3 ಅಡಿ ಜಾಗನೂ ಸಿಗಲ್ಲ. ಮಹಾನಗರ ಪಾಲಿಕೆಗೆ ಇಲ್ಲಿವರೆಗೂ ಚುನಾವಣೆ ನಡೆಸಿಲ್ಲ, ಯಾರೂ ಕೇಳೋರಿಲ್ಲ ಹೇಳೋರಿಲ್ಲ. ಗ್ರೇಟರ್ ಮೈಸೂರು ಮಾಡಿದ ಕ್ಷಣಕ್ಕೇ ಕಸ ಸಮಸ್ಯೆ ನಿವಾರಣೆ ಆಗೋಗುತ್ತೆ. ಕಸ ಸಮಸ್ಯೆಗೆ ಹೊಸ ಒಂದು ನಾಂದಿ ಹುಟ್ಟಾಕಿ ಅಲ್ಲಿ ಹೊಸದು ಮಾಡ್ತಾರೆ ಅನ್ನೋದರಲ್ಲಿ ನೀವು ಯಾವುದೇ ರೀತಿಯಾಗಿ ಇದನ್ನ ಇಟ್ಕೋಬೇಡಿ. ಅನುಕೂಲ ಆಗೋದಿದ್ರೆ ಖಂಡಿತ ಮಾಡಲಿ, ಯೂತ್ಸಿಗೆಲ್ಲ ಅನುಕೂಲ ಆಗುತ್ತೆ. ಬಟ್ ವೈಯಕ್ತಿಕವಾಗಿ ನನಗೆ ಸ್ವಲ್ಪ ಬೇಜಾರು. ಮೈಸೂರು ಜನತೆಗೆ ತುಂಬ ಒಳ್ಳೇದು ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಅದು ಇದು ಕೆಟ್ಟ ಚಟುವಟಿಕೆಗಳನ್ನ ನಿಲ್ಲಿಸಬೇಕು. ಗ್ರೇಟರ್ ಮೈಸೂರು ಮಾಡೋದೇನು ಬೇಡ ಅಂತಲ್ಲ. ಮೊದಲು ಗ್ರೇಟರ್ ಮೈಸೂರು ಮಾಡೋದಕ್ಕೆ ಮುಂಚೆ ಮೈಸೂರು ಒಳಗಡೆ ಏನು ಸಮಸ್ಯೆ ಐತೆ ಅನ್ನೋದನ್ನ ಫಸ್ಟು ಬಗೆಹರಿಸಿ. ವೈಯಕ್ತಿಕವಾಗಿ ನನಗೆ ಅಪೋಸಿಟ್. ಬಿಕಾಸ್ ಇಲ್ಲಿರೋಂಥ ಒಂದು ಸಾಂಸ್ಕೃತಿಕ ನಗರಿನ ಚೂರು ಚೇಂಜ್ ಆಗುತ್ತೆ, ಸ್ವಲ್ಪ ಮನಸ್ಸು ಒಪ್ಪೋದಿಲ್ಲ. ಬಟ್ ಎಲ್ಲರಿಗೂ ಅನುಕೂಲ ಆಗಿದ್ರೆ ಮೇ ಬಿ, ಆದರೆ ಅದನ್ನು ಹಾಗೆ ಉಳಿಸ್ಕೊಂಡ್ರೆ ಮಕ್ಕಳು ಮುಂದೆ ನನಗಿಂತ ಇರೋರು ಚೆನ್ನಾಗಿ ನೋಡ್ಬೋದು. ಈ ಥರ ಒಂದು ಇತ್ತು ಅಂತ ನಾವು ಹೇಳೋದಕ್ಕಿಂತ ಅವರು ಕಣ್ಣಲ್ಲೇ ನೋಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಇದು ಸ್ವಾಗತಾರ್ಹ. ಆದರೆ ಇದ್ರ ಹಿಂದಿನ ಉದ್ದೇಶ ಏನಿದೆ ಅನ್ನೋದು ನೋಡಿದ್ರೆ, ಈಗಿನ ಮೈಸೂರಲ್ಲಿ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ. ಆ ಜ್ವಲಂತ ಸಮಸ್ಯೆಗಳನ್ನು ಮೊದಲು ಪರಿಹರಿಸಬೇಕಾಗಿತ್ತು ಅವರು. ಗ್ರೇಟರ್ ಮೈಸೂರು ಮಾಡೋದು ಆಮೇಲೆ ವಿಚಾರ. ಗ್ರೇಟರ್ ಮೈಸೂರು ಮಾಡೋದ್ರಿಂದ ಕೆಲವರಷ್ಟಿಗೆ ಮಾತ್ರ ಅವರಿಗೆ ಅವ್ರ ಜೇಬುಗಳು ತುಂಬುತ್ತೆ ಹೊರತು ಜನಸಾಮಾನ್ಯರಿಗೆ ಏನೂ ಸಿಕ್ಕೋದಿಲ್ಲ. ಈಗಾಗಲೇ ಜನಸಾಮಾನ್ಯರು ಪರ್ತಪ್ಸಿ ಹೋಗಿದ್ದಾರೆ. ಯಾವುದ್ಯಾವ್ದು ಹೇಳಿದ್ರೆ ಎಲ್ಲ ಹಣದುಬ್ಬರ ಮೇಲೋಗಿ ಮಾಮೂಲಿ ಜೀವನನೇ ಮಾಡೋಕ್ಕಾಗ್ತಿಲ್ಲ ಜನಕ್ಕೆ. ಈಗ ಗ್ರೇಟರ್ ಮೈಸೂರು ಮಾಡೋದ್ರಿಂದ ಏನು ಅಂದರೆ ಬಡಬಗರಿಗೆ 6 ಅಡಿ 3 ಅಡಿ ಜಾಗನೂ ಸಿಗಲ್ಲ. ಯಾಕೆ ಅಂದರೆ ಇದು ಒಂದು ಮಾಫಿಯಾ ಆಗಿಬಿಡುತ್ತೆ. ಈ ಮಾಫಿಯಾ ಯಾರು ತೊಗೊಳ್ತಾರೆ? ಈ ಮಾಫಿಯಾನ ತೊಗೊಂಡು ರಿಯಲ್ ಎಸ್ಟೇಟ್ ಅವ್ರು ಸ್ವಂತ ಮಾಡಿಕೊಂಡು ಅವ್ರು ದುಡ್ಡು ಮಾಡ್ಕೊಳ್ತಾರೆ ಹೊರತು, ಮತ್ತು ಅವ್ರ ಜೊತೆಗೆ ರಾಜಕಾರಣಿಗಳು ಕೈ ಜೋಡಿಸ್ತಾರೆ ಹೊರತು ಬೇರೆ ಯಾರಿಗೂ ಇದರಿಂದ ಒಂದು ಪೈಸದ ಅನುಕೂಲ ಇರೋಲ್ಲ. ಇದು ರಾಜಕಾರಣಿಗಳು ಮತ್ತು ಕೆಲವರು ಮಾತ್ರ ಸೀಮಿತವಾಗಿ ಹೋಗುತ್ತೆ ಹೊರತು ಜನಸಾಮಾನ್ಯರಿಗೆ ಬಡಬಗರಿಗಾಗಲಿ ಇದರಿಂದ ಯಾವುದೇ ಅನುಕೂಲ ಇಲ್ಲ. ಹೌದು, ಮಾಡೋದ್ರಿಂದ ಒಳ್ಳೆಯದಾಗ್ಬೋದು, ಆದರೆ ಇದ್ರದ 100ಕ್ಕೆ 100ರಷ್ಟು ಒಳ್ಳೆತನದಲ್ಲಿ ಅನುಷ್ಠಾನ ಮಾಡಿದ್ರೆ ಮಾತ್ರ ಇದನ್ನು ನಡ್ಸ್ಕೊಂಡು ಹೋಗ್ಬೋದೇ ಹೊರತು ಮಾಮೂಲಿಯಿಂದ ಇದಕ್ಕೆ ಯಾರಿಂದನೂ ಇದಕ್ಕೆ ಪ್ರಯೋಜನ ಆಗುತ್ತೆ. ಈಗಿರೋದ್ರಲ್ಲೇ ಕಸ ಸಮಸ್ಯೆ ಜಾಸ್ತಿ ಆಗಿದೆ. ಅದನ್ನು ಅವರು ವಿಲೇವಾರಿ ಸರಿಯಾಗಿ ಮಾಡ್ತಾ ಇಲ್ಲ. ಅದು ಅಲ್ಲದೆ ಮಹಾನಗರ ಪಾಲಿಕೆಗೆ ಇಲ್ಲಿವರೆಗೂ ಚುನಾವಣೆ ನಡೆಸಿಲ್ಲ, ಯಾರೂ ಕೇಳೋರಿಲ್ಲ ಹೇಳೋರಿಲ್ಲ. ಹಾಗಾಗಿ ಗ್ರೇಟರ್ ಮೈಸೂರು ಮಾಡಿದ ಕ್ಷಣಕ್ಕೇ ಕಸ ಸಮಸ್ಯೆ ನಿವಾರಣೆ ಆಗೋಗುತ್ತೆ. ಕಸ ಸಮಸ್ಯೆಗೆ ಹೊಸ ಒಂದು ನಾಂದಿ ಹುಟ್ಟಾಕಿ ಅಲ್ಲಿ ಹೊಸದು ಮಾಡ್ತಾರೆ ಅನ್ನೋದರಲ್ಲಿ ನೀವು ಯಾವುದೇ ರೀತಿಯಾಗಿ ಇದನ್ನ ಇಟ್ಕೋಬೇಡಿ. ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಬೆಂಗಳೂರು ಹೇಗೆ ಈಗ ಗಾರ್ಡನ್ ಸಿಟಿಯಿಂದ ಗಾರ್ಬೇಜ್ ಸಿಟಿ ಆಗಿದೆ, ಮೈಸೂರನ್ನು ಕೂಡ ಅದೇ ರೀತಿ ಮಾಡ್ತಾರೆ. ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳಿಬಿಟ್ಟು ನೀವು ಅರಮನೆ ಅಕ್ಕಪಕ್ಕ ಮಾತ್ರ ಸ್ವಚ್ಛವಾಗಿಟ್ಟು ಬಾಕಿ ಜಾಗಗಳು ನೀವು ಹೋದರೆ ಕಸದ ತೊಟ್ಟಿನೇ ಆಗಿರುತ್ತೆ. ನಿಮಗೆ ಅದರಿಂದ ಏನು ಹೊಸದಾಗಿ ಏನು ಸಿಗೋದಿಲ್ಲ. ಈಗಾಗಲೇ ಕಸದ ತೊಟ್ಟಿ ಆಗಿದೆ, ನೀವು ಮೈಸೂರು ನೋಡ್ಬೋದು. ನೀವು ಆ ಕಡೆ ಎಲ್ಲ ಹೋಗ್ಬಿಟ್ರೆ ನೀವು ಇದು ಮೈಸೂರ ಅಂತ ನಿಮ್ಗೆ ಅನಿಸುತ್ತೆ. ಹೋಗಿರ್ಬೋದು ಪ್ರಾಯಶಃ ಆ ಏರಿಯಾಗಳ ಹೆಸರುಗಳನ್ನ ತೊಗೊಳ್ಳೋದು ಬೇಡ ಈಗ. ಸೊ ಈಗಾಗಲೇ ಕಸದ ತೊಟ್ಟಿ ಆಗಿದೆ ಮೈಸೂರು. ಲ್ಯಾಂಡ್ ಮಾಫಿಯಾ ಈಗಾಗಲೇ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ಅದರಲ್ಲಿ ರಾಜಕಾರಣಿಗಳು ಕೂಡ ಕೈ ಜೋಡಿಸಿದ್ದಾರೆ ಅಂತ ಮುಂಚೆನೇ ಹೇಳಿದೆ ನಿಮಗೆ. ಯಾರ ಹೆಸರು ತೊಗೊಳ್ಳೋದು ಬೇಡ. ಗ್ರೇಟರ್ ಮೈಸೂರು ವಿಷನ್ ಇಟ್ಕೊಂಡು ಮಾಡಿದ್ರೆ ಆಗತ್ತೆ. ಉದಾಹರಣೆಗೆ ದಿವಂಗತ ಶಂಕರ್ನಾಗ್ ಅವರಿದ್ದಾಗಲೇ ಕನ್ಸ್ಕೊಂಡಿದ್ರು ಏನಂತ, ಬೆಂಗಳೂರಿಗೆ ಮೆಟ್ರೋ ಬೇಕು ಅಂತ. ಅವ್ರು ಸತ್ತು ಎಷ್ಟೋ ವರ್ಷ ಆದಮೇಲೆ ಮಾಡಿದ್ರು. ಹೌದು, ಒಳ್ಳೇದಾಗಿರ್ಬೋದು. ಈಗ ಪೂರ್ಣ ಪ್ರಮಾಣದಲ್ಲಿ ಈಗಿಂದ 10 ವರ್ಷದ ಮುಂಚೆ ಇದನ್ನು ಇವರು ತೊಗೊಂಡು ಇವಾಗ ಮಾಡ್ತಿರೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಅದು ಕರೆಕ್ಟಾಗಿ ಅನುಷ್ಠಾನ ಮಾಡಿದ್ರೆ ಮಾತ್ರ ಇದು ಜನಗಳಿಗೆ ಅನುಕೂಲ ಆಗುತ್ತೆ ಹೊರತು ಬೇರೆ ಯಾವುದೋ ಅನುಕೂಲಗಳು ಇದರಿಂದ ಆಗೋದಿಲ್ಲ. ಗ್ರೇಟರ್ ಮೈಸೂರು ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಮೈಸೂರಿಗೆ ರೆವಿನ್ಯೂ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದರೆ ಫಸ್ಟ್ ಏನಂದರೆ ಮೈಸೂರಲ್ಲಿರೋ ಸಮಸ್ಯೆಗಳೇನು ಅನ್ನೋದನ್ನ ಫಸ್ಟು ಬಗೆಹರಿಸ್ಕೋಬೇಕು ಹೊರತು ಗ್ರೇಟರ್ ಮೈಸೂರು ಮಾಡ್ತೀನಿ, ಮೈಸೂರು ಮಹಾನಗರ ಪಾಲಿಕೆ ಮಾಡ್ತೀನಿ, ಬೃಹತ್ ಮಹಾನಗರ ಪಾಲಿಕೆ ಮಾಡ್ತೀನಿ ಅಂತೇನು ದೊಡ್ಡದಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು. ಇವತ್ತಿನ ಪರಿಸ್ಥಿತಿಲಿ, ಈಗಿರೋ ಪರಿಸ್ಥಿತಿಲಿ ಮೈಸೂರಲ್ಲಿ ಈಗಿರೋ ರೋಡ್ಗಳೇ ನೆಟ್ಗಿಲ್ಲ. ಇನ್ನು ಗ್ರೇಟರ್ ಮೈಸೂರು ಮಾಡಿಬಿಟ್ಟು ನೀವು ಎಲ್ಲ ಕಡೆ ಇರೋ ಲೇಔಟ್ಗಳನ್ನ 8 ಕಿಲೋಮೀಟ್ರ್ ಸೇರಿಸ್ಕೊಂಡು ಹಾಕತ್ತೀರ ಹೊರತು ನಿಮಗೆ ಮೈಸೂರು ಇದಕ್ಕೆ ರೆವಿನ್ಯೂ ಬರುತ್ತೆ ಹೊರತು ಜನಗಳಿಗೆ ಅದರಿಂದ ಏನು ತೊಂದರೆ ಇಲ್ಲ. ತೊಂದರೆ ಹೆಂಗಾಗಿದೆ ಅಂದರೆ ಇರೋ ತೊಂದರೆಗಳನ್ನ ಸಾಲ್ವ್ ಮಾಡಿ ಅಂದರೆ ಇಲ್ದಿರೋ ತೊಂದರೆ. ಈಗ ಈ ಕಾವೇರಿ 2.0 ತಂದು ಇಟ್ಟಿದ್ದೀರಾ, ಈಗ OCCC ತಂದು ಇಟ್ಟಿದ್ದೀರಾ, ಆಮೇಲಿಂದ ಏನದು ಎಷ್ಟೋ ಹೇಳ್ಕೊಳಕ್ಕಾಗ್ತಿರೋಂಥ ಸಮಸ್ಯೆಗಳನ್ನೆಲ್ಲ ತಂದು ಇಟ್ಟಿದ್ದೀರಾ. ಹಾಗಾಗಿ ಈಗ ಗ್ರೇಟರ್ ಮೈಸೂರು ಮಾಡಿರಿ.
ಮಾಡೋದೇನು ಬೇಡ ಅಂತಲ್ಲ. ಮೊದಲು ಗ್ರೇಟರ್ ಮೈಸೂರು ಮಾಡೋಕ್ಕೂ ಮುಂಚೆ ಮೈಸೂರು ಒಳಗಡೆ ಏನು ಸಮಸ್ಯೆ ಐತೆ ಅನ್ನೋದನ್ನ ಫಸ್ಟು ಬಗೆಹರಿಸಿ ರೋಡ್ ರೆಡಿ ಮಾಡ್ತಿದ್ವಿ. ಫುಟ್ಪಾತ್ಗಳಿಗೆ ಇರೋ ಕಲ್ಲನ್ನ ಈ ಕಲ್ಲು ಕಿತ್ತು ಆ ಕಲ್ಗೆ, ಆ ಕಲ್ಲು ಕಿತ್ತು ಈ ಕಲ್ಗೆ ಮಾಡ್ತಾಯಿದ್ರು. ಅದನ್ನೆಲ್ಲ ಬಿಟ್ಟು ಗ್ರೇಟರ್ ಮೈಸೂರು ಮಾಡಬೇಡಿ ಅಂತ ನಮ್ದು ಯಾರ್ದೂ ಇದಿಲ್ಲ, ತೊಂದರೆ ತಕರಾರು ಏನಿಲ್ಲ. ಇರೋ ಮೈಸೂರನ್ನ ರೆಡಿ ಮಾಡಿಕೊಡಿ. ನಮ್ಮ ಹೆರಿಟೇಜ್ ಸಿಟಿ ಏನಿದೆ ಅದನ್ನು ನೀಟಾಗಿ ಉಳಿಸ್ಕೊಡಿ. ಯಾಕಂದರೆ ಈಗ ದಸರಾ ಟೈಮಲ್ಲಿ ಮಾತ್ರ ನಾವು ಮೈಸೂರಲ್ಲಿ ಬರೀ ಮೈಸೂರು ಮಾಡೋರಲ್ಲ, ದಸರಾಗೆ ಅಂತ ಹೆಸರು ಬಂದಿರೋದು ಮೈಸೂರಿಂದ. ಮೈಸೂರು ಕರೆಕ್ಟಾಗಿದ್ದರೆ ದಸರಾ ಆದಾಗ ಅದೇ ನಡೆಯುತ್ತೆ. ನೀವು ದಸರಾಗೆ 100 ಕೋಟಿ ರಿಲೀಸ್ ಮಾಡ್ತೀರಿ, 500 ಕೋಟಿ ರಿಲೀಸ್ ಮಾಡ್ತೀರಿ ಅಲ್ಲ. ಇರೋ 10 ಲಕ್ಷ 20 ಲಕ್ಷ ರೋಡ್ ಟೆಂಡರ್ಗಳನ್ನೇ ನೆಟ್ಟಿಗೆ ಮಾಡಿಸ್ಕೊಡೋಕ್ಕಾಗ್ತಾಯಿಲ್ಲ ನಿಮಗೆ. ಯಾಕಂದರೆ ಟೆಂಡರ್ಗಳೆಲ್ಲ ಈಗ ರೋಡ್ ಚೆನ್ನಾಗಿರ್ತವೆ, ಮತ್ತು ಮಾರನೇ ಬೆಳಗ್ಗೆ ರೋಡ್ ಆಗಿತ್ತೀರಿ, ಅದೇ ರೋಡ್ ಚೆನ್ನಾಗಿರ್ತದೆ, ಅದೇ ರೋಡ್ ಆಗಿತ್ತೀರಿ. ಒಬ್ಬೊಂದು ಸರಿ ಕೆಂಪು ಇರೋಕ್ಕಿಲ್ಲ ಅನ್ಸರಿ, ಒಂದು ಕಪ್ಪು ಇರೋಕ್ಕಿಲ್ಲ ಅನ್ಸರಿ, ಹೆಂಗೆ ಬೇಕು ಅವ್ರಿಗೆ ಇಷ್ಟ ಬಂದಂಗೆ ಆಗಿತ್ತವ್ರೆ. ಇದನ್ನು ನಮ್ಮ ಜನಗಳು ಯಾರು ಕೇಳ್ತಾ ಇಲ್ಲ. ಏನಂದರೆ ಜನಗಳ ಹತ್ರ ಹೋಗಿ ಮೈಕ್ ಹಿಡಿದ್ರೆ ಮಾತ್ರ ಮಾತಾಡ್ತಾರೆ ಹೊರತು ಯಾರಿಗೂ ಮಾತಾಡೋಂಥ ಇದಿಲ್ಲ. ಯಾಕಂದರೆ ಅವ್ರವ್ರದ್ದೇ ಆದಂಥ 108 ಸಮಸ್ಯೆಗಳಿದೆ. ಹಾಗಾಗಿ ನಮಗೇನು ಗ್ರೇಟರ್ ಮೈಸೂರು ಮಾಡಿ, ಆದರೆ ಇರೋ ಮೈಸೂರನ್ನ ಚೆನ್ನಾಗಿ ಉಳಿಸ್ಕೊಳ್ಳಿ ಅನ್ನೋದು ನಮ್ಮ ಒಳ್ಳೆಯದು ಸರ್. ಜನಗಳಿಗೆ ಅನುಕೂಲ ಆಗುತ್ತೆ. ಓಕೆ ಇವಾಗೆಲ್ಲ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಓಕೆ ಟ್ರಾಫಿಕ್ಗಳೆಲ್ಲ ಜಾಸ್ತಿ ಆಗ್ತದೆ. ಓಕೆ ಎಲ್ಲ ಸ್ವಲ್ಪ ಮಾಡ್ತಾರೆ. ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಅವಾಗ ನಿಮಗೆ ಅನುಕೂಲ ಆಗ್ಬೋದಾ ಸರ್? ಆಟೋ ಬಾಡಿಗೆ ಅಥವಾ ಸ್ವಲ್ಪ ಬಾಡಿಗೆಗಳು ಸಿಗ್ತವೆ. ಸಿಗುತ್ತೆ. ಓಕೆ ನಮಗೆ ಬೈಕ್ ರ್ಯಾಪಿಡಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಓಕೆ ಓಕೆ ಸರ್. ಈಗ ರ್ಯಾಪಿಡೋ ಇದೆ ಅಥವಾ ಕ್ಲೋಸ್ ಆಗಿದೆ ಸರ್? ಅದರಿಂದ ನಮಗೆ ಬಾಡಿಗೆಗಳು ಕಮ್ಮಿ ನಡೀತಾ ಇರೋದು ಇವಾಗ. ಹೌದು ಸರ್. ಅದು ಸ್ವಲ್ಪ ಕಂಟ್ರೋಲ್ ಆದರೆ 129 ಇದೆ. ಓಕೆ ತೀರ್ಮಾನ ಕೊಡುತ್ತೆ, ಅದ್ರ ಮೇಲೆ ಡಿಪೆಂಡ್. ಅದೇನಾದ್ರು ಆದರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಮೈಸೂರು ಜನತೆಗೆ ತುಂಬ ಒಳ್ಳೇದು ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಅದು ಇದು ಕೆಟ್ಟ ಚಟುವಟಿಕೆಗಳನ್ನ ನಿಲ್ಲಿಸಬೇಕು. ಆಮೇಲೆ ಸ್ವಲ್ಪ ಆಟೋದವ್ರ ಬಗ್ಗೆನೂ ಕಾಳಜಿ ವಹಿಸಬೇಕು. ಸ್ಕೂಟ್ರು, ರ್ಯಾಪಿಡು, ಓಲೋ ಎಲ್ಲ ಬಂದು ನಮ್ಮಂಥ ವಯಸ್ಸಾದವ್ರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಎಲ್ಲ ಇದೊಂದು ಸ್ವಲ್ಪ ಬಡ ಜನಗಳಿಗೆ ಒಳ್ಳೇದು ಮಾಡಬೇಕು. ಮೈಸೂರು ಸುಂದರ ನಗರ ಅಂತಾರೆ, ಎಲ್ಲಿ ನೋಡಿದ್ರು ಸ್ವಲ್ಪ ಕಸ ರಾಶಿಗಳೆಲ್ಲ ತುಂಬ ಕೊಳಚೆ ನೀರುಗಳು, ಇದನ್ನೆಲ್ಲ ಸರ್ಕಾರ ಗಮನಕ್ಕೆ ತಗೋಬೇಕು. ನಮ್ಮ ಮೈಸೂರು ಸುಂದರ ನಗರ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಮಾಡ್ತೀವಿ. ನಮ್ಮ ಮೈಸೂರು ಜನತೆಗೆ ತುಂಬ ಖುಷಿಯಾಗುತ್ತೆ. ಒಂದು ಸಿಟಿ ಅಂತ ಇದು ಮಾಡ್ತಾ ಇರೋದಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಮತ್ತು ಟ್ರಾಫಿಕ್ ಸಮಸ್ಯೆ ಹಂತವಾಗಿ ಸ್ವಲ್ಪ ಬರ್ತೈತೆ. ಮಾಡಿದ್ರೆ ನೆಕ್ಸ್ಟು ಬೆಂಗಳೂರು ಬಿಟ್ಟರೆ ಮೈಸೂರು ಕೂಡ ಒಂದು ದೊಡ್ಡ ಸಿಟಿಯಾಗಿ ಮಾರ್ಪಡೋದು ಏನೋ ಸಂದೇಶ ಇಲ್ಲ. ಗ್ರೇಟರ್ ಮೈಸೂರಿಂದ ರಿಯಲ್ ಎಸ್ಟೇಟ್ ಅವ್ರಿಗೆ ಒಂದು ತುಂಬ ಅನುಕೂಲ ಆಗುತ್ತೆ ಅಂತೆಲ್ಲ ಮಾಹಿತಿ ಬರ್ತಾ ಇದೆ ಸರ್. ಆಲ್ಮೋಸ್ಟ್ 90% ಎಲ್ಲರೂ ಅನುಕೂಲ ಆಗ್ತಿತ್ತು. ಟ್ರಾಫಿಕ್ ಆಗೋಲ್ಲ ನಿಮಗೆ. MG ರೋಡ್ ಟ್ರಾಫಿಕ್ ಏನಿದೆ ಸರ್?